ನಮ್ಮ ಪ್ರತಿನಿಧಿ ಅಲ್ಲೇ ಸ್ಥಳದಿಂದಾನೇ ಲೈವ್ ಆಗಿ ನಿಮಗೆ ತೋರಿಸ್ತಾರೆ ಹಂಪ್ ಎಷ್ಟು ದೂರದಲ್ಲಿದೆ, ಯಾವ ರೀತಿ ಒಂದು ಅವ್ಯವಸ್ಥೆ ಇದೆ. ಅದು ಸಚಿವರ ಮನೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮೆಚ್ಚಿಸೋದಕ್ಕೆ ಬೇರೆ ಯಾರಾದರೂ ಮಾಡಿರೋದಾ ಅಥವಾ ಸಚಿವರೇ ಹೇಳಿ ಮಾಡಿಸ್ಕೊಂಡಿರೋದಾ ಗೊತ್ತಿಲ್ಲ. ನಮ್ಮ ಪ್ರತಿನಿಧಿ ವಿವರಿಸ್ತಾರೆ. ಹಿಂದೆ ಝೀರೋ ಟ್ರಾಫಿಕ್ ಅಂತ ಕರೆಸ್ಕೊಂಡಂತಹ ಜಿ ಪರಮೇಶ್ವರ್ ಹಲವು ಮುಜುಗರಗಳನ್ನು ಎದುರಿಸಬೇಕಾಯಿತು. ಇದೀಗ ಅಂಥದ್ದೇ ಮತ್ತೊಂದು ಕಾರಣ ಇದೀಗ ಕಂಡುಬರ್ತಿರುವಂಥದ್ದು. ಪರಮೇಶ್ವರ್ ಅವರ ಮನೆ ಮತ್ತು ಅವರ ಕಾಲೇಜಿನ ಮುಂಭಾಗದಲ್ಲಿ ಹಾಕಲಾಗಿರುವಂಥ ಅಂಶಗಳಿಂದಾಗಿ ಪ್ರತಿನಿತ್ಯ ವಾಹನ ಸವಾರರು ಅಪಘಾತಗಳಿಗೆ ಒಳಗಾಗಿ ಸಾವು ನೋವನ್ನು ಎದುರಿಸ್ತಿರುವಂಥದ್ದು ನಾವು ಕಾಣ್ಬೋದು. ಇದೀಗ ಆ ಸ್ಥಳದಲ್ಲಿದ್ದೀನಿ, ಏನಾಗಿದೆ ಏನೆಲ್ಲ ನಡೀತಾ ಇದೆ ಅನ್ನೋ ವಿವರ ಕೂಡ ನೀಡ್ತಾ ಹೋಗ್ತೀನಿ. ನೀವೀಗ ನೋಡ್ತಿರೋವಂಥದ್ದು ಏನು ಈ ರೋಡ್ ಏನಿದೆ, ಇದು ತುಮಕೂರು ಶಿವಮೊಗ್ಗ ನಡುವೆ ಸಂಪರ್ಕ ಕಲ್ಪಿಸಿರುವಂಥ ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥದ್ದು. ತುಮಕೂರು ನಗರದಿಂದ ಸುಮಾರು 7-8 ಕಿಲೋಮೀಟ್ರ್ ಮುಂದೆ ಬಂದಂಥ ಸಂದರ್ಭ, ಶಿವಮೊಗ್ಗ ಮಾರ್ಗವಾಗಿ ಮುಂದಕ್ಕೆ ಬಂದಂಥ ಸಂದರ್ಭದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಒಂದು ಮನೆ ಇರುವಂಥದ್ದು ಮತ್ತು ಅವರ ಕಾಲೇಜು, ಅವರ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಇತರೆ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳು ಮತ್ತು ಅವರ ಮನೆಯೂ ಕೂಡ ಇರುವಂಥದ್ದು ನಾವು ಕಾಣ್ಬೋದು. ಆದರೆ ವಿಚಾರ ಏನು ಅಂತಂದರೆ, ಈ ಒಂದು ರಸ್ತೆಗೆ ಸುಮಾರು 1-1.5 ಕಿಲೋಮೀಟ್ರು ಬರುವಂತಹ ಈ ಒಂದು ರಸ್ತೆ, ಅಂದರೆ ಈ ಒಂದು 1.5 ಕಿಲೋಮೀಟ್ರ್ ರಸ್ತೆಯಲ್ಲಿ ಸುಮಾರು 8 ಅಂಶಗಳನ್ನು ಅಧಿಕಾರಿಗಳು ಹಾಕಿರುವಂಥದ್ದೇ ಇದೀಗ ಈ ಒಂದು ಏನು ಅವಘಡಗಳಿಗೆ ಕಾರಣ ಆಗಿರುವಂಥದ್ದು. ಪರಮೇಶ್ವರ್ ಅವರ ಮನೆಯಿಂದ ಶುರುವಾಗುವಂಥ ಈ ಅಂಶಗಳ ಸರಮಾಲೆ ಏನಿದೆ, ಅದು ಅಪ್ ಟು ಅವರ ಒಂದು ಕಾಲೇಜು ಮುಗಿಯೋವರೆಗೂ ಕೂಡ ಪ್ರತಿ 50-100 ಮೀಟರ್ ದೂರಕ್ಕೆ ಒಂದೊಂದು ಅಂಶಗಳನ್ನು ಅಧಿಕಾರಿಗಳು ಹಾಕೊಂಬಂದಿರುವಂಥದ್ದು. ಗೃಹ ಸಚಿವರನ್ನು ಮೆಚ್ಚಲು ಈ ರೀತಿ ಅಧಿಕಾರಿಗಳು ಅಂಶಗಳನ್ನು ಹಾಕಿದ್ರ, ಯಾವ ಕಾರಣಕ್ಕಾಗಿ ಹಾಕಿದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಹೋಗುವಂಥ ರಸ್ತೆ ವಾಹನ ಸವಾರರಂತೂ ಹೈರಾಣ ಹೋಗ್ತಿದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಸಾವು ನೋವು ಕೂಡ ಸಂಭವಿಸುವಂಥದ್ದನ್ನು ನಾವು ಕಾಣ್ಬೋದು. ನಿನ್ನೆಯಷ್ಟೇ ಬಸ್ ಅಪಘಾತದಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟು ಕೂಡ ಗೃಹ ಸಚಿವರ ಮನೆ ಮುಂದೆ ಇರುವಂಥ ಅಂಶಿನ ಒಂದು ಕಾರಣದಿಂದಾಗಿ ಅಪಘಾತಕ್ಕಾಗಿ ಸಾವನ್ನಪ್ಪಿದ ಕಾಣ್ಬೋದು. ಅದೇ ರೀತಿ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತಗಳಿಲ್ಲ ಆಗ್ತಲೇ ಇರ್ತವೆ ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಹಾಗಾಗಿ ಈ ಒಂದು ಸ್ಥಳ ಏನಿತ್ತು, ಸರಾಗವಾಗಿ ಓಡಾಡುವಂತಹ ಸ್ಥಳ ಏನಿತ್ತು, ಅಂಶಗಳ ಹಾಕೋದ್ರ ಮುಖಾಂತರವಾಗಿ ಇದನ್ನು ಅಪಘಾತ ವಲಯವನ್ನಾಗಿ ಮಾರ್ಪಾಡು ಮಾಡಿರೋಂತಹ ಕೀರ್ತಿ ಅಧಿಕಾರಿಗಳಿಗೆ ಸಲ್ಲಬೇಕಾಗಿರೋಂಥದ್ದು. ಈಗಲಾದು ಅಧಿಕಾರಿಗಳು ಎಚ್ಚೆತ್ತು ಈ ಅಂಶಗಳನ್ನು ತೆರವುಗೊಳಿಸುವಂಥದ್ದು ಅಥವಾ ಸೂಚನಾ ಪತ್ರಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿ ಅಪಘಾತನ ತಡೆಯಬೇಕಾಗಿದೆ. ಇದಿಷ್ಟು ಇಲ್ಲಿ ಸ್ಥಳೀಯವಾಗಿ ಈ ಒಂದು ಅಪಘಾತದಿಂದ ಆಗ್ತಿರುವಂತಹ ಘಟನೆಗೆ ಸಂಬಂಧಪಟ್ಟಂಥ ವಿವರವನ್ನು ನಾನು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. 8 ಅಂಶ ಅವ್ರೆ, 8 ಅಂಶಕ್ಕೂ ಒಂದು ಇದು ಬಣ್ಣ ಹೊಡೆದಿಲ್ರ, ಒಂದು ಏನು ಮಾಡಿಲ್ರ, ಬರ್ತಾರೆ ಏನು ಕಾಣ್ದಂಗೆ ಹೋಗಿದ್ದೆ ಹೊಡ್ಕೊಂತಾರೆ. ಆಗ್ತಲೇ ಇರ್ತಾವ್ರಿ. ಮೊನ್ನೆ ಈಗ ಒಂದು 15 ದಿವಸ ಒಂದು ಅಲ್ಲ ಗೊಳ್ಳೆಳ್ಳಿ ಹತ್ರ ಆಗೈತ್ರಿ. ಈಗ ಒಂದು ತಿಂಗಳು ಮುಂಚೆ ಇಲ್ಲಿ ಮೆಡಿಕಲ್ ತವಾಗೈತ್ರಿ. ಈಗ ಈ ಅಮಾವಾಸ್ಯೆ ಈಗ ನಾಳೆ ಕನ್ನಡದ ಇನ್ನೂ 2-3 ಆಗ್ತಾವ್ರಿ. ಅಷ್ಟೊತ್ತಿಲ್ಲ ನಾನು ಮಾಡಿದ್ರಿ. ನೆನ್ನೆ ಬಸ್ ಬೇರೆ ಆಗೈತ್ರಿ. ನೋಡ್ತಲೇ ಇದ್ದೀವಿ ಸ್ವಾಮಿ. ಇದೇ ಊರೇ ನಮ್ಮದು, ಇದೇ ಊರೇ ಸ್ವಂತ ಊರು ಹೆಗ್ಗೇರಿ. ಇರ್ಬೇಕು ಸ್ವಾಮಿ, ಹಂಸ ಇರ್ಬೇಕ್ರು. ಇಲ್ರ ಅದಕ್ಕೆ ಬಣ್ಣ ಹೊಡೆದ್ರೆ ಅಲ್ಲಿ ನೋಡ್ಕೊಂಡು ನಿಧಾನಕ್ಕೆ ಬರ್ತಾರ್ರಿ. ಸಿಗ್ನಲ್ ಕೊಟ್ರೆ ನಿಧಾನಕ್ಕೆ ಬರ್ತಾರ್ರಿ. ಏನೂ ಇಲ್ಲ ನೋಡಿ, ಅಲ್ಲಿ ರೋಡು ಅಂತ ಸೀದಾ ಬರ್ತಾರ್ರಿ. ಸ್ವಾಮಿ ಶಾನೆ ಬೈಕ್ನವ್ರಿಗೆ ಹೋಗ್ತೈತಿ. ಬೈಕ್ನವರು ಈ ನಿಂತ್ಕೊಂಡು ಕಾರ್ಗಳು ಅವಲ್ರ, ಕಾರ್ಗಳು ಮೂವ್ ಮಾಡಕ್ಕೆ ಹೋಗ್ತಾರೆ, ಅವರೇ ತಿಳ್ಕೊಂತಾರೆ. ಇಲ್ಲಿ ಬಂದು ಅವರು ಬ್ರೇಕ್ ಹೊಡಿತಾರೆ, ಅವ್ರವ್ರಿಗೆ ಗುದ್ದಾಡ್ತಾರೆ. ಆಮೇಲೆ ನ್ಯಾಯ ಮಾಡಕ್ಕೆ ನಾವು ಇಲ್ಲಿಂದ ಓಡೋಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.